ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ಇಂದಿನ ವಿಚಾರದೊಳಗ ಪ್ರತೀತಿ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದ್ವಿ. ಅಲ್ಲಿ ಏನ್ ಹೇಳಿದ್ರಂದ್ರ, ಇಲ್ಲಿ ಯಥಾರ್ಥ ಜ್ಞಾನ ಹೇಳುವುದರಲ್ಲಿಯೇ ನನ್ನ ಉಪಾಸನೆ ಗೌರವವಿದೆ. ನಾ ಯಾರು ಏನಾರ ಕೇಳಲಿ, ಯಾರಿಗೆ ಆದ್ರಾಗ್ಲಿ ಯಥಾರ್ಥ ಜ್ಞಾನವನ್ನೇ ಹೇಳ್ಬೇಕು. ಅದೇ ನನ್ನ ಆರಾಧನೆ, ಅದೇ ನನ್ನ ದೈವ, ಅದೇ ನನ್ನ ಪೂಜೆ, ಅದೇ ನನ್ನ ಉಪಾಸನೆ. ಮತ್ತೆ ನಾವು ಯಥಾರ್ಥ ಜ್ಞಾನವನ್ನು ಹೇಳಲಿಲ್ಲ, ಬೇರೆ ಯಾರಿಗಾರ ಹೇಳ್ತೇವೆ ಅಂದ್ರ ಅದು ಶ್ರೀರಾಮ ಪ್ರಭುವಿಗೆ ಅಪಮಾನ ಮಾಡ್ದಂಗ ಆಗ್ತತಿ ಅಂತೇಳಿ ಗ್ರಂಥಕರ್ತರು ಹಿಂದಿನ ವಿಚಾರವನ್ನ ಹೇಳಿದ್ರು. ಒಟ್ಟಾರೆ ಏನ್ ಹೇಳ್ತದ ಅಂದ್ರ, ನೀವ್ ಯಾರಿಗೆ ಏನ್ ಹೇಳಿದ್ರು ಕೂಡ ಯಥಾರ್ಥ ಜ್ಞಾನವನ್ನೇ ಹೇಳ್ರಿ, ಮತ್ತು ಯಥಾರ್ಥ ಜ್ಞಾನವನ್ನೇ ತಿಳಿಯಿರಿ. ಅದನ್ನ ಅನುಭವದಿಂದ ವಿಚಾರ ಮಾಡಿ ಅದನ್ನ ನೋಡಿ ಒಪ್ಪಿಗೆಡ್ರಿ. ಸುಮ್ನೆ ಏನೋ ಹೇಳ್ತಾರ ಕೇಳ್ತಾರ ಅಂತ ಯಾವ್ದ್ಯಾವ್ದೋ ಒಪ್ಪಿಗೆ ಬೇಡ್ರಿ. ಯಾವ್ದು ಪರಿಪೂರ್ಣ ಆತ್ಮಸ್ವರೂಪವಾಗಿ ಆತ್ಮಜ್ಞಾನವನ್ನ ಹೇಳ್ತಾರ ಅದನ್ನ ಒಪ್ಪಿಗೆಡ್ರಿ, ಇಲ್ಲಾಂದ್ರ ಒಪ್ಪಿಗೆ ಬೇಡ್ರಿ. ನಿಮಗೆ ಅನುಮಾನ ಇತ್ತು, ಸಂಶಯ ಇತ್ತಂದ್ರ ಅದನ್ನ ಒಪ್ಪಬೇಡ್ರಿ. ಬಲ್ಲಂತವ್ರ ಕೂಟಾಗ ಕೇಳಿ ತಿಳ್ಕಡ್ರಿ. ನೀವ್ ಯಾವ್ದೇ ಒಂದು ವಸ್ತುವನ್ನ ಖರೀದಿ ಮಾಡ್ಬೇಕಂದ್ರ ಅದ್ರ ಗುಣಮಟ್ಟವನ್ನ ನೋಡಿ ಹೆಂಗ ಖರೀದಿ ಮಾಡ್ತಿರೋ ಹಂಗ ಅದರಂತೆ ಇಲ್ಲಿ ಜ್ಞಾನವನ್ನು ತಿಳಿಬೇಕಾದ್ರೂ ಕೂಡ ಆ ಯಥಾರ್ಥ ಜ್ಞಾನವನ್ನೇ ತಿಳಿರಿ ಅನ್ನೋ ವಿಷಯವನ್ನ ಹೇಳಿದ್ರಪ್ಪಾಜಿ. ಈಗ ಮುಂದಿನ ವಿಷಯ ದಶಕ 10 ಸಮಾಸ 9 ಪ್ರಕೃತಿ ಪುರುಷ ನಿರೂಪಣ ನುಡಿ 30 ಶ್ರೀ ಗುರುಭ್ಯೋ ನಮಃ. ನುಡಿ 1:11 ಆಕಾಶದಲ್ಲಿ ಗಾಳಿಯುದಯಿಸಿದ ರೀತಿಯಾಗಿ ಬ್ರಹ್ಮದಲ್ಲಿ ಮೂಲ ಮಾಯೆಯು ಜನಿಸಿದ್ದು. ಅಂದ್ರ ಇಲ್ಲಿ ಹಿಂದಿನ ವಿಚಾರದೊಳಗೆ ಹೇಳಿದ್ರು, ಆದ್ರೆ ನಾವು ಇನ್ನೊಂದ್ಸರಿ ನಿಮಗೆ ಹೇಳ್ತಾನೆ ಅಂತೇಳಿ ಇಲ್ಲಿ ಪುರುಷ ನಿರೂಪಣ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಇಲ್ಲಿ ಮೂಲ ಮಾಯೆ ಹೆಂಗ್ ಹುಟ್ಟಿತು ಅಂದ್ರ, ಇವಾಗ ಗಾಳಿ, ತಣ್ಣಗ್ ಗಾಳಿ ಬೀಸದ ಆಕಾಶದೊಳಗ, ಗಾಳಿಯು ಬೀಸಿದ ರೀತಿಯಲ್ಲಿ ಅಥವಾ ಗಾಳಿಯು ಉದಯಿಸಿದ ರೀತಿಯಲ್ಲಿ ಪರಬ್ರಹ್ಮದಲ್ಲಿ ಮೂಲ ಮಾಯೆ ಜನಿಸಿದ್ದು. ಆ ಮೂಲ ಮಾಯೆ ಜನಿಸಿದ್ದು ಆ ಗಾಳಿಯಲ್ಲಿ 3 ಗುಣಗಳು. ಆ ಏನ್ ಆಕಾಶದೊಳಗ ಗಾಳಿ ಬೀಸ್ತಲ್ಲ ಆ ರೀತಿಯಾಗಿ, ಅಂದ್ರ ಏನು ಇಲ್ಲದಾಗ ಕೇವಲ ಆಕಾಶ ಒಂದೇ ಇತ್ತು. ಆಕಾಶ ಒಂದೇ ಇದ್ದಾಗ ಅಲ್ಲಿ ಕೇವಲ ಗಾಳಿ ಬೀಸ್ತು. ಅದರಂತೆ ಪರಬ್ರಹ್ಮವು ಮೊದಲು ಒಂದೇ ಇತ್ತು. ಅಲ್ಲಿ ಏನೊಂದೇನು ಇರ್ಲಿಲ್ಲ. ಯಾವುದೇ ರೂಪ ನಾಮಗಳಾಗ್ಲಿ ಆಕಾರಗಳಾಗ್ಲಿ ಯಾವ್ದು ಏನೊಂದಿರ್ಲಿಲ್ಲ. ಕೇವಲ ಬಯಲು ಸ್ವರೂಪ ಇತ್ತು, ಆ ಬ್ರಹ್ಮವಿತ್ತು. ಅದರಲ್ಲಿ ಮೂಲ ಮಾಯೆಯು ಜನಿಸಿತು. ಯಾವುದ್ರಲ್ಲಿ? ಆ ಬ್ರಹ್ಮದಲ್ಲಿ ಮೂಲ ಮಾಯೆಯು ಜನಿಸಿದ್ದು. ಆ ಗಾಳಿಯಲ್ಲಿ 3 ಗುಣಗಳು ಹಾಗೂ 5 ಭೂತಗಳು ಅಡಕವಾಗಿವೆ. ಆ ಮೂಲ ಮಾಯೆ ಏನ್ ಜನಿಸ್ತಲ್ಲ, ಆ ಮೂಲ ಮಾಯೆಯೊಳಗೆ ಏನೇನಿತ್ತು ಅಂದ್ರ ಆ ಗಾಳಿ ಇತ್ತು. ಆ ಗಾಳಿಯಲ್ಲಿ 3 ಗುಣಗಳು, ಸತ್ವ ರಜ ತಮ ಗುಣಗಳು ಹಾಗೂ 5 ಭೂತಗಳು ಅಡಕವಾಗಿವೆ. ಯಾವುದ್ರಲ್ಲಿ? ಆ ಪರಬ್ರಹ್ಮದಲ್ಲಿ ಜನಿಸಿದ ಮೂಲ ಮಾಯೆಯಲ್ಲಿ ಒಟ್ಟು 8 ಅಂಶಗಳು, ಅದರಲ್ಲಿ 3 ತ್ರಿಗುಣಗಳು, 5 ಭೂತಗಳು ಅಡಕವಾಗಿದ್ದು, ಆಲದ ಬೀಜದಲ್ಲಿ ವಟವೃಕ್ಷವಿರುತ್ತದಾದರೂ ಬೀಜ ಒಡೆದು ನೋಡಿದರೆ ಗಿಡವು ಕಾಣುವುದಿಲ್ಲ. ಅಂದ್ರ ಒಂದು ಬೀಜದೊಳಗ ಅದು ಎಲ್ಲದ ಅಡಗಿರ್ತದ. ಅದ್ರೊಳಗ ಒಂದು ಆಲದ ಬೀಜ ಐತಂದ್ರ ಅದ್ರೊಳಗ ಮರ, ಬೇರು ಎಲ್ಲವೂ ಇರ್ತಾವ. ಒಂದ್ ತೆಂಗಿನಕಾಯಿ ಐತಂದ್ರ ಅದ್ರ ತೆಂಗಿನ ಮರ, ಗರಿ, ಒಂಬಾಳೆ ಎಲ್ಲವೂ ಇರ್ತಾವ. ಒಂದ್ ಹುಣಸಿ ಬೀಜ ಐತಂದ್ರ ಅದ್ರಾಗೂ ಹುಣಸಿನ ಮರ, ಎಲಿ, ರೆಂಬೆ, ಕೊಂಬೆ ಎಲ್ಲವೂ ಇರ್ತಾವ. ಹಂಗ ನೋಡಿದ್ರ ಕಾಣ್ತಾವೇನು? ಅದನ್ನ ಸೀಳ್ ನೋಡಿದ್ರ ಕಾಣ್ತಾವೇನ್ ಏನು ಅಂದ್ರ ಕಾಣೋದಿಲ್ಲ. ಅವಕ್ಕ ಅವನ್ ಮಣ್ಣಾಗ ಹಾಕಿ ಬೆಳೆಸಿ ನೋಡಿದಾಗ ಅವೆಲ್ಲವೂ ಕಾಣ್ತಾವ. ಆಗಿದ್ದರೂ ಎಲ್ಲ ಮರಗಳಾಗುವುದು ಬೀಜದಿಂದಲೇ ಎಂಬುದು ಸಿದ್ಧವು. ಅಂದ್ರ ಎಲ್ಲಾ ಮರಗಳು ಯಾವ್ದ್ರಿಂದ ಆಗಿದವಪ್ಪ ಅಂದ್ರ ಬೀಜದಿಂದ ಆಗಿದವ.
ಬೀಜ ಇಲ್ಲದೆ ಯಾವ ಮರನೂ ಆಗಿಲ್ಲ. ಅವೆಲ್ಲ ಮರಕ್ಕೂ ಆಧಾರ ಯಾವ್ದೈತಿ? ಬೀಜ ಇರೋದ್ರಿಂದನೇ ಮೊಳಕೆ ಒಡೆದು ದೊಡ್ಡದಾಗೈತಿ. ಅದರಂತೆ ಮೂಲ ಮಾಯೆಯೇ ಬೀಜ ರೂಪವಾಗಿದ್ದು, ಇಲ್ಲಿ ಹೊರಗ ಉದಾಹರಣೆ ತಗಂದ್ವಿ, ಮರಗಳು ಗಿಡಗಳು ತಗಂದ್ವಿ, ಆಲದ ಬೀಜ ಅಥವಾ ತೆಂಗಿನ ಬೀಜ ಅಥವಾ ಹಲಸಿನ ಬೀಜ, ಯಾವ್ದಾದ್ರು ಒಂದು ಬೀಜ. ಆ ಮರ ಹುಟ್ಬೇಕಂದ್ರ ಮೊದಲು ಬೀಜ ಇರ್ಬೇಕು. ಬೀಜ ಇದ್ದಾಗ ಮರ ಹೆಂಗ್ ಹುಟ್ಟತೋ ಅದರಂತೆ ಇಲ್ಲಿ ಮೂಲ ಮಾಯೆಯು ಬೀಜ ರೂಪವಾಗಿದ್ದು ಅಲ್ಲಿಂದನೇ ಎಲ್ಲ ರಚನೆಯಾಗಿರುತ್ತದೆ. ಇಲ್ಲಿ ಜಗತ್ ಹೆಂಗ್ ಹುಡ್ತು ಅಂತ ಬಹಳ ಜನ ಕೆಲವು ಪ್ರಶ್ನೆ ಗೊಂದಲದೊಳಗೆ ಹುಡ್ತದ. ಅದ್ ಹಂಗಾತು ಇದು ಹಿಂಗಾತು ಅಂತ. ಅದ್ ಹೆಂಗಾಗಿಲ್ಲ. ಇಲ್ಲಿ ಎರಡೇ ಲೈನ್ ಒಳಗೆ ಇವ್ರು ಏನ್ ಹೇಳ್ತಾರ ಅಂದ್ರ, ಆಕಾಶದಾಗ ಗಾಳಿ ಹೆಂಗ್ ಬೀಸ್ತತೋ ಹಂಗ ಆ ಪರಬ್ರಹ್ಮದಲ್ಲಿ ಮೂಲ ಮಾಯೆ ಜನಿಸ್ತು. ಮತ್ತ ಆ ಮೂಲ ಮಾಯೆಯೊಳಗೆ ಏನೇನಿದ್ದುವಪ್ಪ ಅಂತಂದ್ರ 3 ಗುಣಗಳು, 5 ಭೂತಗಳಿದ್ದು. ಅದರಿಂದನೇ ಇದೆಲ್ಲದು ಜಗತ್ ಸೃಷ್ಟಿ ಆಯ್ತು. ಜಗತ್ತಿಗೆ ಬೀಜ ಯಾವುದು ಅಂದ್ರೆ ಮಾಯೆನೆ ಈ ಜಗತ್ತಿಗೆ ಬೀಜ ಆಗಿದೆ. ಆ ಬೀಜದಿಂದನೇ, ಮಾಯೆ ಎಂಬ ಬೀಜದಿಂದನೇ ಇದೆಲ್ಲದ ಜಗತ್ತಿನ ರಚನೆಯಾಗಿದೆ. ಅದರ ಸ್ಥಿತಿಯು ಒಳ್ಳೆ ಚಿಕಿತ್ಸೆಯಿಂದ ಶೋಧಿಸಬೇಕು. ಹಾಗೆ ವಿವೇಕದಿಂದ ಪ್ರತೀತಿ ನೋಡಿದರೆ ಮೂಲ ಮಾಯೆಯಲ್ಲಿಯೇ 2 ರೂಪಗಳಿರುವುದು ಕಂಡು ಬರುತ್ತದೆ. ಇವು ಮಾಯೆ ಅಂದ ತಕ್ಷಣ ಹಂಗೆ ತಿಳಿಯೋದಲ್ಲ, ಅದನ್ನ ಸ್ವಲ್ಪ ವಿವರಿಸಿ ಬಿಡಿಸಿ ಅದನ್ನ ನೋಡ್ಬೇಕು. ಅದನ್ನ ಶೋಧಿಸಿ ನೋಡಿದ್ರ ಆ ವಿವೇಕದಿಂದ ಅದರ ಪ್ರತೀತಿ ಅಂದ್ರೆ ಅದರ ಅನುಭವವನ್ನ, ಅದರ ಸ್ಥಿತಿಗತಿಯನ್ನ ನೋಡಿದ್ರ ಅದು 2 ರೀತಿಯಾಗಿ ಕಾಣ್ತದ. ಒಂದು ನಿಶ್ಚಲ ಬ್ರಹ್ಮದಲ್ಲಿ, ಚಂಚಲತೆಯ ಸ್ಥಿತಿಯಾದ ಗಾಳಿಯು ಹಾಗೂ ಜಗತ್ ಪ್ರಕಾಶಕ ಜರಿಯಾದ ಜ್ಞಾನ ಕಲೆಯು. ಅಂದ್ರ ಇಲ್ಲಿ 2 ರೀತಿಯಾಗಿ ಏನ್ ಹೇಳ್ತಾರಂದ್ರ, ಈ ಮೂಲ ಮಾಯೆ ಅನ್ನೋದು 2 ರೀತಿಯಿಂದ ಇರ್ತಕ್ಕಂಥದ್ದು. ಒಂದು ನಿಶ್ಚಲ ಪರಬ್ರಹ್ಮದಲ್ಲಿ ಚಂಚಲತೆಯ ಸ್ಥಿತಿಯಾದ ಗಾಳಿಯು ಹಾಗೂ ಜಗತ್ ಪ್ರಕಾಶಕ ಝರಿಯೂ ಆದ ಜ್ಞಾನ ಕಲೆಯು. ಈ ವಾಯು ಮತ್ತು ಜ್ಞಾನ ಕಲೆಯು ಕೂಡಿದ ಬೆರಕಿಗೆ ಮೂಲ ಮಾಯೆ ಎನ್ನುವರು. ಇಲ್ಲಿ ಮೂಲ ಮಾಯೆ ಅನ್ನೋದಕ್ಕೆ ಯಾವ್ದಕ್ಕಂತಾರಂತಂದ್ರ, ಒಂದು ಪರಬ್ರಹ್ಮದಲ್ಲಿ ಆ ಚಂಚಲತೆಯು ಇರ್ಲಿಲ್ಲ. ಆ ನಿಶ್ಚಲ ಪರಬ್ರಹ್ಮದಲ್ಲಿ ಚಂಚಲತೆ ಮಾಯೆ ಅನ್ನೋದು ಒಂದು. ಪರಬ್ರಹ್ಮ ಅನ್ನೋದು ನಿಶ್ಚಲವಾಗಿ ಚಲನರಹಿತವಾಗಿರ್ತಕ್ಕಂಥದ್ದು. ಅದರಲ್ಲಿ ಆ ಚಲನರಹಿತ ಆ ಬ್ರಹ್ಮದಲ್ಲೇ ಅದೇ ಸ್ಥಿತಿಯಾದ ಗಾಳಿಯು. ಅದು ಕೂಡ ಹೆಂಗೈತಂದ್ರ ಪರಬ್ರಹ್ಮ ಇದ್ದಂಗ ಐತಿ. ಅದಕ್ಕೂ ಕೂಡ ಅದೇನು ಸಂಚಾರ ಇಲ್ಲನೋ ಅನ್ನೋ ರೀತಿಯಾಗಿ ಅದು ಜಡವಾಗಿದ್ದಂಗ ಇರ್ತತೆ. ಹಾಗೂ ಜಗತ್ ಪ್ರಕಾಶಕ ಜರಿಯಾದ ಜ್ಞಾನ ಕಲೆಯು. ಇನ್ನೊಂದು ಜಗತ್ತನ್ನ ಬೆಳಗ್ತಕ್ಕಂತ, ಜಗತ್ತಿಗೆ ತೋರ್ತಕ್ಕಂತ, ಕಾಣತಕ್ಕಂಥದ್ದು ಅದು ಒಂದು ಚಲನೆ ರಹಿತವಾಗಿರ್ತಕ್ಕಂಥದ್ದು, ಒಂದು ಚಲನೆ ಉಳ್ಳದ್ದಾಗಿರ್ತಕ್ಕಂಥದ್ದನ್ನ ತಗೋಬೇಕಾಗ್ತದೆ. ಹೀಗೆ ವಿವೇಕಿಗಳು ಗಂಗಾ, ಕೃಷ್ಣ ಇತ್ಯಾದಿ ನದಿಗಳ ಹೆಸರಿನ ಮೇಲಿಂದ ಸ್ತ್ರೀ ಎಂದು ಭಾಸವಾದರೂ ಅವೆಲ್ಲ ನೀರೇ ಇರುವಂತೆ, ಮೂಲ ಮಾಯೆ ಎಂದರಾದರೂ ಒಬ್ಬ ಸ್ತ್ರೀ ಇರದೆ ಮೇಲೆ ಹೇಳಿದ ವಸ್ತುವೆಂದು ತಿಳಿಯಿರಿ. ಇಲ್ಲಿ ನಾವಿಲ್ಲಿ 2 ಹೇಳಿದ ಕೂಡ್ಲ ಚಂಚಲ ಮತ್ತು ಚಲನರಹಿತ ಮತ್ತು ಚಲನೆ ಉಳ್ಳದ ಅಂದ ತಕ್ಷಣ 2 ಅಂತ ತಗೋಬೇಡ್ರಿ. ಆದ್ರ ಇಲ್ಲಿ ನದಿಗಳಿಗೆ ಹಲವಾರು ಹೆಸರದಾವ. ಕೃಷ್ಣ ನದಿ, ಗಂಗಾ ನದಿ, ಯಮುನಾ ನದಿ, ತುಂಗಭದ್ರಾ ನದಿ ಅಂತದಾವ್. ಅದ್ರೆಲ್ಲರದಾಗಿರ್ತಕ್ಕಂಥದ್ದು ನೀರೇ. ಆದ್ರ ಅವೆಲ್ಲವೂ ಈ ನದಿಗಳ ಹೆಸರಿನ ಮೇಲಿಂದ ಸ್ತ್ರೀ ಎಂದು ಭಾಸವಾದರು. ಈ ನೀರಂದ್ರ ಸ್ತ್ರೀಯರಂತನ ಆಗ್ತದೆ, ಗಂಗೆ ಅಂತ ಹೇಳ್ತಾವ ನಾವು. ಆ ನೀರೇ ಆಗಿದ್ರು ಕೂಡ ಆದ್ರೆ ಹೇಳೋದೆಲ್ಲದು ಬೇರೆ ಬೇರೆ ಹೇಳ್ತಾವಲ್ಲ. ಹಂಗ ಮಾಯೆ ಅನ್ನೋದು ಒಂದೇ ಐತಿ. ಆದ್ರೂ ಕೂಡ
ಚಂಚಲ ಅಂದ್ರ ಚಲನೆ ಉಳ್ಳದ್ದು ಮತ್ತು ಚಲನೆ ಇಲ್ಲದ್ದು ಅಂತ ಎರಡ್ ರೀತಿಯಾಗಿ ಹೇಳಿದ್ರು ಕೂಡ ಇರುವುದೆಲ್ಲ ಮೂಲ ಮಾಯೆ ಎಂದರಾದರೂ ಒಬ್ಬ ಸ್ತ್ರೀ ಇರದೆ ಮೇಲೆ ಹೇಳಿದ ವಸ್ತುವೆಂದು ತಿಳಿಯಿರಿ. ಇಲ್ಲಿ ಮೂಲ ಮಾಯೆ ಅನ್ನೋದು ಕೂಡ ಒಂದು ಸ್ತ್ರೀ ಅಂತನ ತಿಳಿಯಿರಿ. ಇಲ್ಲಿ ನೀರಿಂದ ಹೆಂಗ್ ಉದಾಹರಣೆ ಕೊಟ್ರು, ಎಲ್ಲಾ ನದಿಗಳಿಗೆ ಹೆಸರು ಬೇರೆ ಬೇರೆ ಇದ್ರು ಕೂಡ ಅದರ ಮೂಲ ಯಾವ್ದಿರ್ತತಿ? ಸ್ತ್ರೀನಾಗಿರ್ತತಿ. ಎಲ್ಲದಕ್ಕೂ ಗಂಗೆ ಅಂತಾರ, ನೀರೇ ಅಂತಾರ. ಹಂಗ ಅದರಂತೆ ಇಲ್ಲಿ ಎಲ್ಲದಕ್ಕೂ ಕೂಡ ಮಾಯೆ ಏನಂತಾರ, ಆ ಮಾಯೆಗೂ ಕೂಡ ಆ ಮೂಲ ಮಾಯೆ ಎಂದರಾದರೂ ಒಬ್ಬ ಸ್ತ್ರೀ ಇರದೆ ಮೇಲೆ ಹೇಳಿದ ವಸ್ತುವೆಂದು ತಿಳಿಯಿರಿ. ಸಾರಾಂಶ: ವಾಯು ಅರಿವು ಕೂಡಿದ ಪದಾರ್ಥವು ಮೂಲ ಮಾಯೆಯಾಗಿದ್ದು ಅದಕ್ಕೆ ಪ್ರಕೃತಿ ಪುರುಷನೆನ್ನುವರು. ಇಲ್ಲಿ ಮೂಲ ಮಾಯೆ ಅನ್ನೋದು ಎಲ್ಲಿರ್ತದಂದ್ರ ಅದು ವಾಯುವಿನಿಂದ ಕೂಡಿರ್ತತಿ. ಆ ವಾಯುವಿನಲ್ಲಿ ಅರಿವಿನಿಂದ ಕೂಡಿರ್ತತಿ, ಅದೇ ಮೂಲ ಮಾಯೆ. ಇಲ್ಲಿ ಆಕಾಶದೊಳಗೆ ಇಲ್ಲ. ಆಕಾಶ ಅದಕ್ ಪರಬ್ರಹ್ಮನ ಅನ್ಬೇಕು, ಆದ್ರ ಅದು ಭಾಸವಾಗೋದ್ರಿಂದ ಅದು ಪಂಚಭೂತಗಳಲ್ಲಿ ಒಂದು ಅಂತ ಕರೀತಾರ. ಅದ್ರೊಳಗೆ ಬೇರೆ ಯಾವುದೂ ಇಲ್ಲ, ಅದು ಭಾಸ ಆಗ್ತದ. ನೀಲಿ ಐತಿ, ಅದು ಶಬ್ದದಿಂದ ಕೂಡೈತಿ ಅಂತೇಳಿ ಅದಕ್ಕೆ ಪರಬ್ರಹ್ಮ ಅನ್ನೋದಿಲ್ಲ. ಅದು ಪಂಚಭೂತಗಳೊಳಗೆ ಕೂಡ್ತದ. ಆದ್ರ ಆಕಾಶಕ್ಕೆ ಯಾವುದೇ ಮಾಯೆಯು ಅಂಟಿರುವುದಿಲ್ಲ. ಮತ್ತೆ ಮಾಯೆ ಎಲ್ಲೈತಂದ್ರ ಆ ವಾಯುವಿನೊಳಗ ಅರಿವು ಕೂಡಿದ ಪದಾರ್ಥವೇ ಮೂಲ ಮಾಯೆಯು. ಆ ವಾಯುವಿನಲ್ಲಿ ಅರಿವು ಕೂಡಿದ ಪದಾರ್ಥವೇ ಮೂಲ ಮಾಯೆಯಾಗಿದ್ದು ಅದಕ್ಕೆ ಪ್ರಕೃತಿ ಪುರುಷರೆನ್ನುವರು. ಅದು ಏನು ಆ ಅರಿವು ಅನ್ನೋದ ವಾಯುವಿನಿಂದ ಕೂಡಿರ್ತತಲ್ಲ, ಅದಕ್ಕೆ ಪ್ರಕೃತಿ ಪುರುಷ ಅಂತ ಕರೀತಾರ, ಅಥವಾ ಮೂಲ ಮಾಯೆ ಅಂತ ಕರೀತಾರ. ಈ ವಾಯುವಿಗೆ ಪ್ರಕೃತಿ ಎಂದು, ಅರಿವಿಗೆ ಪುರುಷನೆಂದು ಅನ್ನುತ್ತಾರೆ. ಶಿವಶಕ್ತಿ ಎಂದಾದರೂ ಇದೇ ವಸ್ತು ವಿಶೇಷವು. ಇಲ್ಲಿ ಶಿವ ಮತ್ತು ಶಕ್ತಿ ಅಂತ ನಾವೇನಾರ ಹೇಳಕ್ ಬರ್ತಾವಲ್ಲ, ಅದೆಲ್ಲದು ಕೂಡ ಇದು ಆ ವಾಯುವಿನೊಳಗ ಅರಿವಿನಿಂದ ಕೂಡಿರ್ತಕ್ಕಂತ ಪ್ರಕೃತಿ ಅಥವಾ ಪುರುಷನಿಗೆ ಶಿವಶಕ್ತಿ ಅಂತ ಹೇಳ್ತಾರ. ಶಿವಶಕ್ತಿ ಅಂದ್ರ ಅದು ಕೂಡ ಈ ಮಾಯೆಯೊಳಗಿನದು. ವಾಯುವಿನ ಪ್ರಕೃತಿಯಿಂದ ಅರಿವಿಗೆ ಪುರುಷನೆಂದು ಕರೆಯುತ್ತಾರೆ. ಆ ವಾಯುವಿನೊಳಗ ಅರಿವಿತ್ತು, ಅದಕ್ಕೆ ಪುರುಷನೆಂದು ಅನ್ನುತ್ತಾರೆ. ಶಿವಶಕ್ತಿ ಎಂದಾದರೂ ಇದೇ ವಸ್ತು ವಿಶೇಷವು. ಇದಕ್ಕ ಶಿವಶಕ್ತಿ ಅಂತಾರ. ಏನ್ ನಾವು ಶಿವ ಅಂತವಲ್ಲ, ಮಾಯಾ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದು ಈಶ್ವರ ಅಂತವಲ್ಲ, ಅದೇ ಶಿವಶಕ್ತಿ. ವಾಯುವಿನಲ್ಲಿ ಪ್ರಕಟವಾದ ಜ್ಞಾನ ಕಲೆಯು ಪ್ರಕೃತಿಯಲ್ಲಿಯ ಪುರುಷನೆಂಬ ಬಗೆಗೆ ನಂಬಿಕೆ ಹಿಡಿಯಲೇಬೇಕು. ಮತ್ತೇನೆಂದರೆ ವಾಯುರೂಪಿ ಶಕ್ತಿ ಮತ್ತು ಅರಿವು ರೂಪಿ ಈಶ್ವರನುಳ್ಳ ಈ ಪದಾರ್ಥವೇ ಎಲ್ಲರ ವರ್ಣನೆಗೈಯುತ್ತಿರುವ ಅರ್ಧನಾರಿ ನಟೇಶ್ವರನು. ಇಲ್ಲಿ ವಾಯುವಿನೊಳಗೆ ಏನ್ ಹೇಳಿದ್ವಲ್ಲ, ಒಂದು ಚಂಚಲ ರಹಿತವಾದ್ದು ಮತ್ತಿನ್ನೊಂದು ಚಂಚಲತೆ ಅಂದ್ರೆ ಚಲನೆ ಉಳ್ಳದ್ದು ಅಂತ ಹೇಳಿದ್ವಲ್ಲ, ಅದನ್ನೇ ಇಲ್ಲಿ ಆ ಅರಿವು ಅಥವಾ ಜ್ಞಾನ ಕಲೆ ಅಂತ ಎರಡು ಹೇಳ್ತಾರ. ಆ ಜ್ಞಾನ ಕಲೆಯೊಳಗೆ ಏನ್ ಹೇಳ್ತಾರ ಅಂದ್ರ, ಆ ಜ್ಞಾನ ಕಲೆಯೇ ಪ್ರಕೃತಿಯಲ್ಲಿಯ ಪುರುಷನೆಂಬ ಬಗೆಗೆ ನಂಬಿಕೆ ಹಿಡಿಯಬೇಕು. ಆ ಜ್ಞಾನ ಕಲೆ ಅಂದ್ರೆ ಯಾವ್ದಂದ್ರ ಪುರುಷನ ಅಂತ ಹೇಳ್ಬೇಕು ಅಂತ ಆಗ್ತದೆ. ಅದನ್ನೇ ನಾವು ನಂಬಬೇಕು, ಅದೇ ನಂಬಿಕೆ ಹಿಡಿಬೇಕು, ಅದೇ ಸತ್ಯ. ಯಾವುದು? ಪುರುಷ ಅಂದ್ರೆ ಜ್ಞಾನ ಅಂತ. ನಾವಿಲ್ಲಿ ಪುರುಷ ಅನ್ನೋದಕ್ಕೆ ಒಂದ್ ಎರಡ್ ರೀತಿ ವ್ಯಾಖ್ಯಾನ ಬರ್ತದ. ಇಲ್ಲಿ ಸ್ತ್ರೀ ಮತ್ತು ಪುರುಷರಂತ ನೋಡಿದ್ರ ಅದಕ್ಕೆ ಪುರುಷ ಅಂತ ಹೇಳ್ತಾರ. ಮತ್ ಇನ್ನೊಂದು ಅರ್ಥದಲ್ಲಿ ಪುರುಷ ಅಂತಂದ್ರೆ ಏನಪ್ಪಾ ಅಂದ್ರ, ಯಾರು ಯಥಾರ್ಥ ಜ್ಞಾನವನ್ನು ತಿಳಿದು ತಾನು ಪರಮಾತ್ಮ ಸ್ವರೂಪನೇ ನಾನಿದ್ದೇನಂತ ಯಾರು ತಿಳಿದಿರ್ತಾರಲ್ಲ ಅಂತವನ್ನು ಕೂಡ ಪುರುಷ ಅಂತ ಕರೀತಾರ. ಮತ್ತೆ ಇಲ್ಲಿ ಗಂಡಾಗಿ ಹುಟ್ಟಿ ಅವನಿಗೆ ಜ್ಞಾನ ಆಗಿಲ್ಲ ಅಂದ್ರೆ ಅವನು ಎಣ್ಣೆ ಸರಿ ಅಂತೇಳಿ ಪಾರಮಾರ್ಥ ವಿಚಾರದೊಳಗೆ ತಿಳಿಸ್ತಾರ. ಇಲ್ಲಿ ಪುರುಷ ಅಂತಂದ್ರ ವರ್ಣಾರ್ಥದಲ್ಲಿ ಸ್ತ್ರೀ ಮತ್ತು ಪುರುಷರಲ್ಲಿ ಪುರುಷ,
ಮತ್ತಿಬ್ರು ಪುರುಷರೇ ಇದ್ರು ಅಂದ್ರೆ ಅದ್ರಾಗೊಬ್ಬನಿಗೆ ಯಾರಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಗಿರ್ತದೋ, ಆತ್ಮಜ್ಞಾನವನ್ನ ತಿಳಿದು ನಾನು ಆತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದು ಯಾರಿಗ್ ಗಟ್ಟಿ ಆಗಿರ್ತದೋ ಆತನನ್ನು ಕೂಡ ಪುರುಷ ಅಂತ ಹೇಳ್ತಾರ. ಈ ರೀತಿಯಾಗಿ ಆ ವಾಯು ರೂಪಿನೊಳಗ ಶಕ್ತಿ ಮತ್ತು ಅರಿವು ರೂಪಿ ಈಶ್ವರನುಳ್ಳ ಈ ಪದಾರ್ಥವೇ ಎಲ್ಲರ ವರ್ಣನೆಗೈಯುತ್ತಿರುವ ಅರ್ಧನಾರಿ ನಟೇಶ್ವರ. ಇಲ್ಲಿ ನಾವು ಶಿವ ಶಕ್ತಿ ಅಂತಂದ್ರೆ ಏನಂದ್ರ ಅರ್ಧ ಶಿವ ಅರ್ಧ ಶಕ್ತಿ ಅಂತ. ನಮ್ಮೆಲ್ಲರೊಳಗೂ ಕೂಡ ಅದೇ ಐತಿ. ನೋಡಕ ಪುರುಷ ಶರೀರ ಕಾಣಬಹುದು, ಮತ್ ಕೆಲವರಿಗೆ ನೋಡಕ ಸ್ತ್ರೀ ಶರೀರ ಕಾಣಬಹುದು, ಆದ್ರ ಅವ್ರ ತಲೆಯೊಳಗಿನ ಆಲೋಚನೆಗಳು ನಿರ್ಧರಿಸ್ತಾವ. ಒಬ್ಬನ್ ನೋಡಕ್ ಪುರುಷನ ತರ ಇದ್ನಂದ್ರು ಕೂಡ ನೀನೇನೋ ಮರ ಯಾಕ ಹಂಗ ಹೆಂಗಸರು ಮಾಡ್ದಂಗ್ ಮಾಡ್ತೀಯಲ್ಲ, ಗಂಡ ಮಗ ಇರ ಅಂತಾರ. ಅಂದ್ರ ಅವನೊಳಗ ಸ್ತ್ರೀ ಅಂಶಗಳು ಕೂಡ್ಕೊಂಡದವು ಅಂತ. ಇನ್ನು ಕೆಲವ್ರು ಹೆಣ್ಮಗಳಿಗೆ ಹೇಳ್ತಿರ್ತಾರ, ನೀನೇನ್ ಅವು ಗಂಡು ಬೀರ್ ಮಾಡ್ದಂಗ್ ಮಾಡ್ತೀಯಲ್ಲ, ಗಂಡಸರು ಮಾಡ್ದಂಗ್ ಮಾಡ್ತೀಯಲ್ಲ, ತೀರಾ ಒಂದಿತ್ತು ಹೆಣ್ಣಾಗಿ ತಗ್ಗಿ ಬಗ್ಗಿ ಇರು ಅಂತ ಹೇಳ್ತಾರ. ಅಂದ್ರೆ ಇಲ್ಲಿ ಸ್ತ್ರೀ ಮತ್ತು ಪುರುಷ ಅನ್ನೋದು ಪ್ರತಿಯೊಂದು ಜೀವೊಳಗೂ ಅರ್ಧನಾರಿ ನಟೇಶ್ವರನ ಅಂತ ಹೇಳ್ತಾರ. ಅಂದ್ರ ಎರಡು ಅಂಶಗಳು ಕೂಡಿರ್ತಾವ. ನಾವಿಲ್ಲೇ ಶರೀರ ದೃಷ್ಟಿಯಿಂದ ನೋಡಿ ಹೆಣ್ಣು ಗಂಡು ಅಂತ ನಾವು ನಿರ್ಧರಿಸೋದಲ್ಲ, ಅದರ ಜೊತೆಗೆ ಭಾವನೆಗಳನ್ನು ಕೂಡ, ಆಲೋಚನೆಗಳನ್ನು ಕೂಡ, ಚೈತನ್ಯಗಳನ್ನು ಕೂಡ ನಿರ್ಧರಿಸ್ಬೇಕಾಗ್ತದ. ಪ್ರತಿಯೊಬ್ಬರೊಳು ಕೂಡ ಅರ್ಧನಾರೇಶ್ವರ ಅಥವಾ ಅರ್ಧ ನಾರಿ ನಟೇಶ್ವರನು. ವಾಯುವಿನಲ್ಲಿಯ ತಿಳುವಳಿಕೆಯೇ ಈಶ್ವರನ ಲಕ್ಷಣವಾಗಿದ್ದು ಅವನಿಂದ ಮುಂದೆ ಮೂರು ಗುಣಗಳು ಹುಟ್ಟಿದವು. ಇಲ್ಲಿ ಆ ವಾಯುವಿನಿಂದ ಅರಿವು ಅಂತ ನಾವೇನು ಹೇಳಿದ್ವಲ್ಲ, ಆ ತಿಳುವಳಿಕೆ, ವಾಯುವಿನಲ್ಲಿಯ ಆ ತಿಳುವಳಿಕೆ ಈಶ್ವರನ ಲಕ್ಷಣವಾಗಿದ್ದು ಅವನಿಂದ ಮೂರು ಗುಣಗಳು ಹುಟ್ಟಿದವು. ನಾವೇನಿಲ್ಲಿ ಮೂಲ ಮಾಯೆ ಅಂತ ನಾವು ತಗೊಂಬಂದಿವಲ್ಲ, ಇಲ್ಲಿ ಸುಲಭವಾಗಿ ಸರಳವಾಗಿ ನಾವ್ ಹೆಂಗ ತಗೋಬೇಕಪ್ಪ ವಿಚಾರವನ್ನಂದ್ರ, ಪರಬ್ರಹ್ಮ, ಆ ಪರಬ್ರಹ್ಮದಿಂದ ಮೂಲ ಮಾಯೆ ಜನಿಸಿತು. ಆ ಮೂಲ ಮಾಯೆ ಜನಿಸಿತ್ತಂದ್ರ ಆ ಮೂಲ ಮಾಯೆಯಲ್ಲಿ ಮೂರು ಗುಣಗಳು ಮತ್ತ 5 ಭೂತಗಳು ಇದ್ದುವು ಅಂತ. ಆ 5 ಭೂತಗಳಲ್ಲಿ ವಾಯುವಿನೊಳಗ ಅರಿವಿನ ಅಂಶವಿತ್ತು ಅಂತ. ಆ ಅರಿವಿನ ಅಂಶದಿಂದನೇ ಈಶ್ವರನು ಅಂತ. ಆ ಈಶ್ವರನಿಂದ ಮೂರು ಗುಣಗಳು ಅನ್ನೋ ವಿಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದ. ಆ ಈಶ್ವರನಿಂದ ಅವನಿಂದನೇ ಈ ಮುಂದೆ ಮೂರು ಗುಣಗಳು ಹುಟ್ಟಿದವು. ನೋಡಿ 12:18. ತ್ರಿಗುಣಗಳಲ್ಲಿಯ ಸತ್ವ ಗುಣವೇ ಪೂರ್ಣ ಅರಿವಾಗಿದ್ದು. ನಾವಿಲ್ಲೇನು ಮೂರು ಗುಣಗಳು ಅಂತ ಹೇಳಿದ್ವಲ್ಲ, ಆ ಮೂರು ಗುಣಗಳಲ್ಲಿ ಸತ್ವ ಗುಣವು ಪೂರ್ಣವೇ ಅರಿವಾಗಿದ್ದು ವಿಷ್ಣುವು ಅದರ ದೇಹ ಧರಿಸಿದನು. ಇಲ್ಲಿ ಏನ್ ನಾವು ಮೂಲ ಮಾಯೆಯಿಂದ ಅರಿವನ್ನದಾತು, ಆ ಅರಿವಿನಿಂದ ಈಶ್ವರನಾದ, ಆ ಈಶ್ವರನಿಂದ ಮೂರು ಗುಣಗಳಾದವು. ಆ ಮೂರು ಗುಣಗಳಲ್ಲಿ ಸತ್ವ ಗುಣದಿಂದ ಕೂಡಿರ್ತಕ್ಕಂಥ ಅರಿವು ಸ್ವರೂಪವನ್ನೇ ವಿಷ್ಣುವು ದೇಹ ಧರಿಸಿದನು. ವಿಷ್ಣುವಿನ ಅಂಶದಿಂದ ಜಗತ್ತು ನಡೆಯುವುದೆಂದು ಭಗವದ್ಗೀತೆ ಹೇಳುತ್ತದೆ. ಇಲ್ಲಿ ವಿಷ್ಣು ಅಂದ್ರೆ ನಾವ್ ಏನಂತ ತಿಳಿಬೇಕು? ಸತ್ವಗುಣ ಅಂತ ತಿಳಿಬೇಕು, ಪ್ರಜ್ಞೆ ಅಂತ ತಿಳಿಬೇಕು. ಅದು ಆ ಅರಿವಿನಿಂದ ಹುಟ್ಟಿರೋದ್ರಿಂದ ಅರಿವು ಅಂತಾನು ತಿಳಿಬೇಕು. ಬುದ್ಧಿ ತಿಳುವಳಿಕೆ ಅಂದ್ರ ಯಾರಂದ್ರ ಈ ವಿಷ್ಣುವು. ಯಾಕಂದ್ರೆ ಜಗತ್ತಿಗೆ ಎಲ್ಲಾ ಗೀತೆಯನ್ನ ಹೇಳ್ಕೊಂತ ಈ ಪಾರಮಾರ್ಥ ವಿಚಾರವನ್ನು ಹೇಳ್ಕೊಂತ ಬಂದಿರತಕ್ಕಂತ ವಿಷ್ಣುವನ ಅದನ್ನ. ಆ ವಿಷ್ಣು ಅಂದ್ರ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಅಂತಾರ, ರಾಮ ಅಂತ ಹೇಳ್ತಾರ. ಇವೆಲ್ಲ ಇದರ ಸಂಕೇತ ಏನಪ್ಪಾ ಅಂದ್ರ ಪ್ರಜ್ಞಾವಂತರಾಗೋದು, ಎಚ್ಚರಿಕೆಯಿಂದಿರೋದು ಅನ್ನೋ ವಿಚಾರವನ್ನ ತಿಳಿಸ್ತದ. ಇರಲಿ, ಅಕಡಕಡವಾದುದೇ ವಿಸ್ತಾರವಾಯಿತು. ಒಂದು ಜ್ಞಾನ ಕಲೆಯು ಎಲ್ಲಾ ಪ್ರಾಣಿಗಳಲ್ಲಿ ಹಂಚಿದ್ದು ಎಲ್ಲೆಡೆಯಲ್ಲಿಯೂ ಅದು ತಿಳಿದೇ ದೇಹವನ್ನ ಸಂರಕ್ಷಿಸುತ್ತಿರುವುದು. ಇದೇನು ವಿಷ್ಣು ಅಂತ ನಾವ್ ಹೇಳಿದ್ವಲ್ಲ, ಇವು ಮೂರು ಗುಣಗಳು ಅಷ್ಟದ ಪ್ರಕೃತಿ ಅಂತ ಹೇಳ್ತಾರ.
ಪ್ರತಿಯೊಂದು ಜೀವಿ ಹೇಗಿತ್ತಂದ್ರ ನಾವು ಆ ಪಂಚಭೂತಗಳಿಂದ ಕೂಡಿರ್ತಕ್ಕಂತ ಸ್ಥೂಲ ಶರೀರ ಆದ್ರ ಆ ಸೂಕ್ಷ್ಮ ಶರೀರ ಅನ್ನಂತ ನಾವೇನು ಮನಸ್ಸು ಅಂತ ಹೇಳ್ತೇವಲ್ಲ ಅದೆಲ್ಲದು ಕೂಡ ತ್ರಿಗುಣಗಳಿಂದ ಕೂಡಿರ್ತದ ಅಂದ್ರ 3 ಗುಣಗಳಿಂದ ಕೂಡಿರ್ತದ. ಪ್ರತಿಯೊಂದು ಜೀವಿಗೂ ಕೂಡ ಅದು ಅರಿವಿನ ಅಂಶದೊಳಗ ಅದು ವಿಷ್ಣುವಿನ ಅಂಶ ಇದ್ದೇ ಇರ್ತದೆ. ಪ್ರತಿಯೊಂದು ಜೀವಿಯು ಕೂಡ ತನ್ನ ದೇಹವನ್ನು ತಾನ ರಕ್ಷಣೆ ಮಾಡ್ಕೊಂತದ. ಅದು ಯಾವ ರೀತಿ ವಿಪತ್ ಬರ್ತತಿ ಹೆಂಗಾಗ್ತದೆ ಅನ್ನೋದು ಅದಕ್ಕೆಲ್ಲದಕ್ಕೂ ಕೂಡ ಅದು ಅರಿವದೆ. ಆ ಅರಿವು ಅನ್ನೋದು ಎಲ್ಲ ಪ್ರಾಣಿಗಳಲ್ಲಿ ಹಂಚಿಕೊಂಡಿದೆ. ಎಲ್ಲೆಡೆಯಲ್ಲಿಯೂ ಅದು ತಿಳಿದೇ ದೇಹವನ್ನ ಸಂರಕ್ಷಿಸುತ್ತಿರುವುದು. ಅದಕ್ಕಾಗಿ ಜಗಜ್ಯೋತಿ ಎಂಬ ಹೆಸರಿದ್ದು ಅದರಿಂದಲೇ ಜೀವ ಮಾತ್ರರು ಜೀವಿಸುವರು. ಅಂದ್ರ ಪ್ರತಿಯೊಂದು ಜೀವಿಯೊಳಗೂ ಅರಿವಿದೆ. ಅದು ತನ್ನ ಬದುಕ್ಬೇಕು, ತನ್ನ ಇರುವಿಕೆ ಅನ್ನೋದು ಅದು ಕಾಪಾಡ್ಕೊಂತತಿ. ಅದನ್ನ ಜಗಜ್ಯೋತಿ ಅಂತಾರ. ಅಂದ್ರ ತನ್ನ ಏನ ಜೀವಕ್ಕದ ಜ್ಯೋತಿ ಅಂತಾರ. ಆ ಜ್ಯೋತಿಯನ್ನ ಎಲ್ಲವೂ ಕೂಡ ಕಾಪಾಡ್ಕೊಂತದವು. ಅದು ಜೀವ ಮಾತ್ರರು ಜೀವಿಸುವರು. ಯಾವ್ದ್ರಿಂದ? ಆ ಜ್ಯೋತಿಯಿಂದಲೇ ಎಲ್ಲ ಜೀವ ಮಾತ್ರರು ಜೀವಿಸ್ತಾರ. ಹೌದು ಅಲ್ಲವೋ ನೋಡಿರಿ, ಪ್ರತಿಯೊಂದು ಜೀವಿ ಅಂದ್ರ ಅದು ಜೀವ ಐತಿ ಅಂತನ ತೀರ್ಮಾನ. ಅದು ಜೀವ ಹೋತಂದ್ರ ಇರೋದಿಲ್ಲ, ಹೋಗಿ ಸಾಯ್ತು ಅಂತ ಆಗ್ತದ. ಮತ್ತೆ ಅದಕ್ ಕಾಪಾಡ್ಕೊಂತತಿ. ಪ್ರತಿಯೊಂದು ಜೀವರಾಶಿಗಳು ಯಾವ ಖುಷಿಯ ಸಾವಿಗೆ ಸಿರ ಒಡ್ಡೋದಿಲ್ಲ. ಎಲ್ಲವೂ ಬದುಕ ಪ್ರಯತ್ನ ಮಾಡ್ತಾವು. ಮತ್ತೆ ಬದುಕ ಪ್ರಯತ್ನ ಮಾಡ್ತಾವಂದ್ರೆ ಏನ್ ಕಾರಣ ಐತಿ? ಅಲ್ಲಿ ವಿಷ್ಣುವಿನ ಅಂಶ ಐತಿ, ಅರಿವಿನ ಅಂಶ ಐತಿ ಅಂತ ನೀವೇ ನೋಡಿರಿ, ವಿಚಾರಿಸಿ ನೋಡ್ರಿ. ಅದು ಐತಿ ಅಂದ್ರ ಅದ್ ಪ್ರತಿಯೊಂದು ಜೀವಿ ಬದುಕಕ್ ಪ್ರಯತ್ನ ಮಾಡ್ತತಿ, ಸುಖ ಜೀವನವನ್ನ ಸಾಕ್ಸಕ್ ಪ್ರಯತ್ನ ಮಾಡ್ತತಿ ಅಂದ್ರ ಅದ್ರೊಳಗ ಅರಿವೈತಿ ಅಂತ. ಅರ್ಥಾತ್ ಅರಿವೈತಿ ಅಂದ್ರ ಅಲ್ಲಿ ವಿಷ್ಣು ಇದ್ದಾನೆ. ಆ ತ್ರಿಗುಣಗಳಲ್ಲಿ ಸತ್ವ ಗುಣದಿಂದ ಕೂಡಿರ್ತಕ್ಕಂತ ವಿಷ್ಣು ಅಲ್ಲಿದ್ದಾನೆ ಅಂತನ ತಿಳಿಯಿರಿ. ಜಗತ್ತಿನಲ್ಲಿ ಪಶು, ಪಕ್ಷಿ, ಹುಳ, ಇರುವೆ ಮೊದಲಾದ ಯಾವುದೇ ಪ್ರಾಣಿಯು ಶರೀರದಲ್ಲಿ ಅರಿವು ಯಾವಾಗಲೂ ತೂಗಲಾಡುತ್ತಿರುವುದು. ಅದು ಯಾವ್ದು ಪಕ್ಷಿ ಆಗ್ಲಿ, ಪ್ರಾಣಿ ಆಗ್ಲಿ, ಸಣ್ಣ ಹುಳ ಆಗ್ಲಿ, ಬರೀ ಸೊಳ್ಳೆ ಆಗ್ಲಿ, ಇನ್ನೊಂದು ಜೀವಿ ಆಗ್ಲಿ, ಹಾವು, ಹುಲಿ, ಸಿಂಹ, ಸಕಲ ಜೀವರಾಶಿಗಳು ಕೂಡ ತನ್ನ ದೇಹವನ್ನ ರಕ್ಷಣೆ ಮಾಡ್ಕೊಳೋದಕ್ಕ ಪ್ರಯತ್ನ ಮಾಡ್ತವು. ಅದ್ರೊಳಗ ಅರಿವಿದೆ. ಆ ಪಶುವಾದಿಗಳು ತಿಳಿದೇ ಶರೀರವನ್ನು ಓಡಿಸಿ ಜೀವ ಉಳಿಸಿಕೊಳ್ಳುವವು. ಅವು ಆ ಒಳಗ ಅರಿವಿರೋದ್ರಿಂದ ಅವೇ ದೇಹವನ್ನ ಓಡಿಸಿ, ಈ ಜಿಂಕಿ ಅವೆಲ್ಲ ಹೆಂಗ್ ಓಡ್ತಾವ, ಹುಲಿ, ಚಿರತೆ, ಸಿಂಹ ಬೆನ್ನಟ್ಟಿದಾಗ ಆ ಶರೀರವನ್ನು ಓಡಿಸಿ ಜೀವವನ್ನು ಉಳಿಸ್ಕೊಳ್ತವು. ಈ ತಿಳುವಳಿಕೆಯಿಂದಲೇ ಮುದುಡಿಯಾಗುವವು ಹಾಗೂ ಅಡಗಿ ಕೂಡಿರುವವು. ಹೀಗೆ ಜಗತ್ತಿನಲ್ಲಿ ಎಲ್ಲರನ್ನು ಉಳಿಸುವುದರಿಂದ ಅರಿವಿಗೆ ಜ್ಯೋತಿ ಎಂಬ ಹೆಸರು ಸಾರ್ಥಕವಾಗಿದೆ. ಇಲ್ಲಿ ಅರಿವಿಗೆ ಜ್ಯೋತಿ ಅಂತ ಕರೀತಾರ. ಇಲ್ಲಿ ಅರಿವು ಅಂದ್ರ ಜ್ಯೋತಿ, ಅರಿವಿನಂದ್ರ ಈ ತ್ರಿಗುಣಗಳಲ್ಲಿ ಸತ್ವ ಗುಣದಿಂದ ಕೂಡಿರ್ತಕ್ಕಂಥ ವಿಷ್ಣು ಆಗ್ತಾನ. ಆತನ ಎಲ್ಲ ಜೀವರಾಶಿಗಳೊಳಗದನ. ಎಲ್ಲ ಜೀವರಾಶಿಗಳನ್ನ ಅವುಗಳ ಶರೀರದಿಂದ ಓಡಿಸೋ ಅಥವಾ ಬಚ್ಚಿಟ್ಟೋ ಅಥವಾ ಮಲಗಿಸೋ, ಉಪಾಸನೋ, ಉಂಡು ಏನೋ ಮಾಡಿ ಅದರ ದೇಹವನ್ನ ರಕ್ಷಣೆ ಮಾಡ್ಕೊಂತವು ಅನ್ನೋ ವಿಷಯವನ್ನ ಇಲ್ಲಿಗೆ ತಿಳಿಸ್ತದ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಪ್ಪ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡ್ರಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ.